ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ತಮ್ಮಲ್ಲಿ ನೋಡ್ತಿದ್ದಂಗೆ ಗೊತ್ತಿರುತ್ತೆ, ಕಣ್ಣು ತುಂಬ ಉರಿತಾ ಇರುತ್ತೆ. ಯಾಕೆ ಅಂತ ಗೊತ್ತಿರೋದಿಲ್ಲ. ಎಷ್ಟು ಹೋಮ್ ರೆಮಿಡಿ ಕೂಡ ಟ್ರೈ ಮಾಡಿದ್ರೂ ಕೂಡ ಅದು ಕಡಿಮೆ ಆಗಿರಲ್ಲ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸೋ ಈ ಚಿಕ್ಕ ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ತೀರಿ ಅಂತ ಅಂದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಕಣ್ಣು ಉರಿ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು. ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ನಮ್ಮ ಒಂದು ಕಣ್ಣಿನ ಉರಿ ಸಮಸ್ಯೆಗೆ ಯಾವ ರೀತಿಯಾಗಿ ಪರಿಹಾರ ಕಂಡುಕೊಳ್ಳೋದು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಓಕೆನಾ? ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಆ್ಯಂಡ್ ಯಾರಿಗೆಲ್ಲ ಶೇರ್ ಮಾಡಬೇಕು ಅಂತ ಅನಿಸುತ್ತೆ ಅವರಿಗೆಲ್ಲ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಕೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ನಮ್ಮ ಒಂದು ಕಣ್ಣಿನ ಉರಿ ಸಮಸ್ಯೆ ಕಡಿಮೆ ಆಗಬೇಕು ಅಂತಂದರೆ ಈ ರೆಮಿಡಿನ ನೀವು ಮಾಡಿ. ಓಕೆನಾ? ನಾನಿಲ್ಲಿ ಒಂದು 2 ಪೀಸ್ ಆಗೋವಷ್ಟು ಸೌತೆಕಾಯಿನ ತೊಗೊಂಡಿದ್ದೀನಿ, ರೌಂಡಾಗಿ ಕಟ್ ಮಾಡಿ. ಸೊ ಎಡ್ಜ್ ಇದೆಯಲ್ಲ ನೋಡಿ, ಅದನ್ನೆಲ್ಲ ನಾವು ತೆಗಿಬೇಕು. ಇದಕ್ಕೆ ನಾನೀಗ ಒಂದು ಸ್ವಲ್ಪ ಹರಳೆಣ್ಣೆ ಅಂದರೆ ಕ್ಯಾಸ್ಟ್ರೋಲ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾವೀಗ ಆ ಸೌತೆಕಾಯಿ ಏನು ತೆಗೆದಿಟ್ಕೊಂಡಿದ್ವಲ್ಲ ನೋಡಿ, ಅದಕ್ಕೆ ನಾವು ಇದನ್ನು ಒಂದು ಭಾಗಕ್ಕೆ ಹಚ್ಚಬೇಕು. ಓಕೆನಾ? ಇದನ್ನು ನಾವು ಕಣ್ಣಿನ ಉರಿ ಸಮಸ್ಯೆಗೆ ಅಲ್ಲದೇನೂ ಕೂಡ ನಮ್ಮ ಕಣ್ಣು ಕೆಳಗಡೆ ಆಗಿರುವಂತಹ ಡಾರ್ಕ್ ಸರ್ಕಲ್ಲು ಕೂಡ ಕಡಿಮೆ ಮಾಡುತ್ತೆ. ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ ಇರುವಂತಹ ಒಂದು ರೆಮಿಡಿ ಅಂತಲೇ ಹೇಳಿದರೆ ತಪ್ಪಾಗೋದಿಲ್ಲ. ಇದನ್ನು ನಾವು ಮಾಯಿಶ್ಚರೈಸ್ ಆಗಿರೋ ಕೂಡ ನಾವು ಮುಖಕ್ಕೆ ಅಪ್ಲೈನ ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ಎಫೆಕ್ಟಿವ್ ಆಗಿರುವಂತಹ ಮನೆಮದ್ದು ಇದು. ಇದನ್ನು ನೀವು ವಾರಕ್ಕೆ ಒಂದು 4ರಿಂದ 5 ಸಾರಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಕಣ್ಣು ಉರಿಯ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಈ ಸಮ್ಮರ್ ಸೀಸನಲ್ಲಿ ತುಂಬ ಬಿಸಿಲಿರೋದ್ರಿಂದ ಕಣ್ಣು ಉರಿಯ ಸಮಸ್ಯೆ ಕೂಡ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಹೊರಗಡೆ ಕೆಲಸ ಮಾಡುವಂಥವ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದನ್ನು ನಾವು ಕಣ್ಣಿನ ಉರಿ ಬರದೇ ಇದ್ದವರು ಕೂಡ ಯೂಸ್ ಮಾಡ್ಬೋದು. ಈ ರೀತಿಯಾಗಿ ನಾವು ವೀಕ್ಲಿ ಒಂದು 2ರಿಂದ 3 ಸಲ ಮಾಡೋದ್ರಿಂದ ನಮ್ಮ ಕಣ್ಣಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈಗ ನಾವು ಇದೇನು ರೆಡಿ ಮಾಡಿ ಇಟ್ಕೊಂಡಿರೋದನ್ನ ನಾವು ಕಣ್ಣಿನ ಮೇಲೆ ಹಾಕ್ಕೋಬೇಕು. ಓಕೆನಾ? ನಾನೇ ವಿಡಿಯೋ ಮಾಡ್ಕೊಳ್ಳೋದ್ರಿಂದ ನಾನು ನಿಂತ್ಬಿಟ್ಟು ಇದನ್ನು ಕಣ್ಣಿನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಮಲಗಬೇಕಾದ್ರೆ ಕಣ್ಣಿನ ಮೇಲೆ ಅಪ್ಲೈ ಮಾಡಿಕೊಂಡು ಕೂಡ ಮಲ್ಕೋಬೋದು. ಎಷ್ಟೋ ಸ್ವಲ್ಪ ಪೈನ್ ರಿಲೀಫ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕಣ್ಣಿಗೆ ಸಂಬಂಧಪಟ್ಟಂತಹ ಪಫಿನೆಸ್ ಅಥವಾ ಕಣ್ಣಿನ ಊತಕ್ಕೆ ಹರಳೆಣ್ಣೆ ಅತ್ಯುತ್ತಮ ಮನೆಮದ್ದು ಅಂತ ಹೇಳಿದ್ರೆ ಕೂಡ ತಪ್ಪಾಗೋದಿಲ್ಲ. ಇದನ್ನು ನಾವು ಕಣ್ಣು ಕೆಳಗಡೆ ಒಂದು ಬಡ್ಸಿಂದ ಕೂಡ ಹಚ್ಕೊಬೋದು. ಸೊ ಇದರಿಂದ ನಮ್ಮ ಒಂದು ರಕ್ತ ಪರಿಚಲನೆ ಕೂಡ ಚೆನ್ನಾಗಿ ಆಗುತ್ತೆ ಮತ್ತು ಆರೋಗ್ಯಕರ ಉಬ್ಬುಗಳ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ. ಇನ್ನು ಹರಳೆಣ್ಣೆನ ಈ ರೀತಿಯಾಗಿ ಸೌತೆಕಾಯಿಂದ ಕಣ್ಣಿನ ಮೇಲೆ ಇಟ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಇರುವಂತಹ ಉಷ್ಣತೆಯನ್ನು ಕೂಡ ತೆಗೆದುಹಾಕತ್ತೆ. ಇನ್ನು ಸೌತೆಕಾಯಿ ಬಗ್ಗೆ ಹೇಳೋದಾದರೆ ಅದು ಕೂಡ ತಂಪು ಅಂತಲೇ ಹೇಳ್ಬೋದು. ಕಣ್ಣು ಕೆಳಗಡೆ ಆಗಿರುವಂತಹ ಡಾರ್ಕ್ ಸರ್ಕಲ್ಲು ಕೂಡ ಕಡಿಮೆ ಆಗುತ್ತೆ. ಇದನ್ನು ನೀವು ಕಣ್ಣಿನ ಉರಿ ಸಮಸ್ಯೆ ಜಾಸ್ತಿ ಇದೆ ಅನ್ನೋರು ವೀಕ್ಲಿ ಒಂದು 4ರಿಂದ 5 ಸತಿ ಮಾಡ್ಕೊಂಡು ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಒಂದು ಕಣ್ಣು ಉರಿಯ ಸಮಸ್ಯೆ ಕೂಡ ದೂರ ಆಗುತ್ತೆ. ಒಂದು ಚಿಕ್ಕ ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಬಂತು ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಕಣ್ಣುರಿ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ಮೊಬೈಲ್ನ ಹೆಚ್ಚಾಗಿ ಬಳಸ್ತೀವಿ. ಆ್ಯಂಡ್ ಟಿ ವಿ ನೋಡೋದ್ರಿಂದನೂ ಕೂಡ ಆಗಿರ್ಬೋದು ಅಥವಾ ಮೊಬೈಲ್ ಯೂಸ್ ಮಾಡೋದ್ರಿಂದನೂ ಕೂಡ ಆಗಿರ್ಬೋದು ಕಣ್ಣಿನ ಉರಿ ಸಮಸ್ಯೆ ತುಂಬಾ ಕಾಡುತ್ತೆ. ಇನ್ನೂ ಹೇಳೋದಾದರೆ ಎಕ್ಸಸ್ ಆಫ್ ಹೀಟಿಂದನೂ ಕೂಡ ನಮ್ಮ ಬಾಡಿ ದೇಹ ಉಷ್ಣತೆ ಜಾಸ್ತಿಯಾಗಿ ಕೂಡ ನಮಗೆ ಕಣ್ಣುರಿ ಪ್ರಾಬ್ಲಮ್ಮು ಕೂಡ ಬರುತ್ತೆ. ಸೊ ಖಂಡಿತವಾಗ್ಲೂ ನಾನು ತೋರಿಸಿರೋ ಅಂಥ ಈ ಒಂದು ಚಿಕ್ಕ ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಬಂತು ಅಂತ ಅಂದರೆ ನಿಮ್ಮ ಒಂದು ಕಣ್ಣುರಿ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಓಕೆನಾ? ಸೊ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ನೀವು ಯೂಸ್ ಮಾಡಾದ್ಮೇಲೆ ನೀವು ಎಕ್ಸ್ಪೀರಿಯನ್ಸ್ ಮಾಡಾದ್ಮೇಲೆ ನನಗೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ತಿಳಿಸಿ ಇದು ಯಾವ ರೀತಿಯಾಗಿ ನಿಮಗೆ ವರ್ಕ್ ಆಯಿತು ಅಂತ ಹೇಳಿಬಿಟ್ಟು. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಪದೇ ಕೇಳ್ತಾ ಇದ್ದೀನಿ. ಸೊ ಅಲ್ಲದೆ ನಿಮಗೇನಾದರೂ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂತಂದರೆ ಅದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆ ವಿಡಿಯೋ ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.